Some of you who are married, look back over your past, even last 1 month. ಕೆಲವರು ಮದುವೆ ಆದವರು ಕಳೆದ ಒಂದು ವರ್ಷ ಕುಟುಂಬದಲ್ಲಿ ಹೇಗೆ Or ಜೀವಿಸಿದ್ದಾರೆ even ನೋಡಿ. the last 1 month. ಒಂದು ತಿಂಗಳು ಇಲ್ಲಿ ಕೂಡ ನೋಡಿ. Can you think of times where you hurt one another? ನೀವು ಒಬ್ಬರನ್ನೊಬ್ಬರು ನೋಯಿಸಿದ್ದನ್ನ ಬಗ್ಗೆ ಯೋಚನೆ ಮಾಡಿ. And you did not ask forgiveness. ನೀವು ಒಬ್ಬರಿಂದ ಒಬ್ರು ಕ್ಷಮೆ ಕೇಳಿಲ್ಲ. Maybe some of you children hurt your parents and you did not ask forgiveness. ಕೆಲವು ಮಕ್ಕಳು ತಂದೆ ತಾಯಿಯನ್ನ ನೋಯಿಸಿದ್ರ ನೀವು ಕ್ಷಮೆ ಕೇಳಿಲ್ಲ. I have learned that if I hurt my children, I have to ask their forgiveness. ನಾನು ಕಲ್ತಿದ್ದೀನಿ, ನನ್ನ ಮಕ್ಕಳನ್ನ ನಾನು ನೋಯಿಸಿದ್ರು ಕೂಡ ನಾನು ಕ್ಷಮೆ ಕೇಳಬೇಕು. What if you get angry with your servant at home and call her some bad name? ನಿಮ್ಮ ಮನೆಯಲ್ಲಿ ಕೆಲಸದಾಕಿಯ ಬಳಿ ಕೋಪ ಮಾಡಿಕೊಂಡು ಏನಾದರೂ ಕೆಟ್ಟದಾಗಿ ಹೇಳಿದ್ರೆ Do you have to ask forgiveness? ನೀವು ಕ್ಷಮೆ ಕೇಳಬೇಕಾದಕ್ಕೆ. I mean, if you hurt your cat or dog, you can't ask forgiveness because that's an animal, it doesn't understand you. ಈ ಒಂದು ನಾಯಿ ಅಥವಾ ಬೆಕ್ಕಿಗೆ ನೀವು ನೋಯಿಸಿದ್ರೆ ನೀವು ಕ್ಷಮೆ ಕೇಳಬೇಕಾಗಿಲ್ಲ, ಅದು ಪ್ರಾಣಿ, ಅದಕ್ಕೇನು ಗೊತ್ತಾಗಲ್ಲ. If you accidentally hurt your dog, ಅಕಸ್ಮಾತ್ ಆಗಿ ನೀವು ನಾಯಿಗೆ ನೋಯಿಸ್ತೀರ, there's no use saying sorry, the dog can't understand what sorry is. ನೀವು ಕ್ಷಮಿಸು ಅಂತ ಹೇಳೋ ಅವಶ್ಯಕತೆ ಇಲ್ಲ, ಅದಕ್ಕೇನು ಅರ್ಥ ಆಗೋದಿಲ್ಲ. But if you hurt your servant at home, ನೀವು ನಿಮ್ಮ ಮನೆಯಲ್ಲಿ ಕೆಲಸದಾಕಿಗೆ ನೋಯಿಸಿದ್ರೆ and you don't ask forgiveness, ನೀವು ಕ್ಷಮೆ ಕೇಳಿಲ್ಲ ಅಂದ್ರೆ you're treating her like a dog. ಆ ವ್ಯಕ್ತಿಯನ್ನ ನೀವು ಒಂದು ನಾಯಿ ತರ ನೋಡ್ತಾ ಇದ್ದೀರಾ. That's a dog. ಅದು ನಾಯಿ, It's not important. ಅದು ಬಹಳ ಮುಖ್ಯ ಅಲ್ಲ ಕ್ಷಮೆ ಕೇಳೋದು. That is what God sees from heaven. ಪರಲೋಕದಿಂದ ದೇವರು ಅದನ್ನ ನೋಡ್ತಾರೆ. Did God create that servant woman? ದೇವರು ಆ ಒಂದು ಕೆಲಸದಾಕಿನ ಸೃಷ್ಟಿ ಮಾಡಿದಾರ? Yes. ಹೌದು. I decided many years ago in my life, ಬಹಳ ವರ್ಷದ ಮೊದಲು ನಾನು ನಿರ್ಧಾರ ಮಾಡಿದೆ, I am ready to ask forgiveness from anybody. ನಾನು ಯಾರ ಬಳಿಯಲ್ಲಾದರೂ ಕ್ಷಮೆ ಕೇಳಲು ತಯಾರಿದ್ದೇನೆ. Children, ಮಕ್ಕಳಾಗಿರ್ಬೋದು, beggars, ಭಿಕ್ಷುಕರಾಗಿರ್ಬೋದು, servants, ಸೇವಕರಾಗಿರ್ಬೋದು, any human being, ಯಾವುದೇ ಒಬ್ಬ ಮನುಷ್ಯ, because they are made in the image of God. ಯಾಕೆಂದ್ರೆ ಅವರು ದೇವರ ಸಾರೂಪ್ಯದಲ್ಲಿ ಸೃಷ್ಟಿಸಲ್ಪಟ್ಟಿದ್ದಾರೆ. I will not hurt them. ಅವರನ್ನ ನೋಯಿಸಬಾರ್ದು ನಾನು. How can I hurt them and go and praise God? ಅವರನ್ನ ನೋಯಿಸಿ ದೇವರಿಗೆ ಹೇಗೆ ಸ್ತೋತ್ರ ಮಾಡ್ಲಿಕ್ಕಾಗುತ್ತೆ? See what it says in James in chapter 3. ಯಾಕೋಬ 3ನೇ ಅಧ್ಯಾಯದಲ್ಲಿ ನಾವು ಹೀಗೆ See, these are important verses. ಬಹಳ ಮುಖ್ಯವಾದ ವಚನಗಳು. You know, I am trying to help you to finish with your past life and press on to the future. ನಾನು ನಿಮಗೆ ಸಹಾಯ ಮಾಡ್ತಾ ಇದ್ದೀನಿ ತಿಳ್ಕೊಳ್ಳಿಕ್ಕೆ ನಿಮ್ಮ ಹಿಂದಿನ ಜೀವಿತಗಳನ್ನು ಹೇಗೆ ಮುಗಿಸಬೇಕು ಅಂತ. It says in James chapter 3, ಯಾಕೋಬ 3ನೇ ಅಧ್ಯಾಯ verse 8. 8ನೇ ವಚನ. No one can tame the tongue. It is a restless evil full of deadly poison. ಯಾವ ಮಾನವನು ಹತೋಟಿಗೆ ತರಲಾರನು, ಆದರೆ ನಾಲಿಗೆಯನ್ನು ಯಾವ ಮನವನ್ನು ಹತೋಟಿಗೆ ತರಲಾರನು ಅಂತ ಹೇಳುತ್ತೆ. You think only a snake's mouth has got poison? Poison is in the mouth of human beings more than in a snake. ನೀವು ಸರ್ಪದ ಬಾಯಿಯಲ್ಲಿ ಮಾತ್ರ, ನಾಲಿಗೆಯಲ್ಲಿ ಮಾತ್ರ ವಿಷ ಇದೆ ಅನ್ಕೊಂತೀರಾ? ಮನುಷ್ಯನ ನಾಲಿಗೆಯಲ್ಲಿ ಅದಕ್ಕಿಂತ ಹೆಚ್ಚಾದ ವಿಷವಿದೆ. Deadly poison, it says. ಇದು ಬಹಳ ಭಯಾನಕ ವಿಷವಿದೆ. And here is the proof. ಇದರಲ್ಲಿ ಇದು with this tongue on Sunday morning we praise the Lord our Father. ಇಲ್ಲಿ ನಾವು ನೋಡ್ತೇವೆ, ಅದರ verse 9 ತಿಳಿಸಿದೆ 9ನೇ ವಚನದಲ್ಲಿ, ಇದೇ ನಾಲಿಗೆಯಿಂದ ನಾವು ತಂದೆಯಾದ ಕರ್ತನನ್ನು ಕೊಂಡಾಡುತ್ತೇವೆ. And then with the same tongue we curse some man. ಅದೇ ನಾಲಿಗೆಯಲ್ಲಿ ಮನುಷ್ಯನನ್ನ ನಾವು ದೂಷಿಸ್ತೀವಿ. He may be a beggar or a servant. ನಾವು ಯಾರೋ ಒಬ್ಬ ಭಿಕ್ಷಕನಾಗಿರ್ಬೋದು, ಒಬ್ಬ ಸೇವಕನಾಗಿರ್ಬೋದು. But it says he is made in the likeness of God, verse 9. ಇಲ್ಲಿ 9ನೇ ವಚನದಲ್ಲಿ ಹೇಳ್ತಾರೆ ಆ ಮನುಷ್ಯನು ದೇವರ ಹೋಲಿಕೆಗೆ ಸೃಷ್ಟಿಯಾಗಿದ್ದಾನೆ ಅಂತ. You know, the perfect likeness of God is not there in him. ಅದನ್ನ ದೇವರ ಆ ಒಂದು ಪೂರ್ಣ ಜೀವಿತ ಇಲ್ಲದೆ ಇರಬಹುದು. He was originally made in the likeness of God. ಅವನು ಮೂಲದಿಂದ ದೇವರ ಹೋಲಿಕೆಗೆ ಸೃಷ್ಟಿಯಾದಂತವನು. You know, Jesus said that little children, heaven is like little, the closest to heaven on earth is little children. ಯೇಸು ಸ್ವಾಮಿ ಹೇಳಿದ್ರಲ್ಲ, ಒಂದು ಚಿಕ್ಕ ಮಗುವನ್ನ ನೋಡಿದ್ರೆ ಅವರು ಪರಲೋಕಕ್ಕೆ ಹತ್ತಿರವಾಗಿದ್ದಾರೆ ಅಂತ. They get spoilt as they grow up. ಅವರು ಬೆಳೆತಾ ಅವರು ಹಾಗೆ ಹಾಳಾಗಿದ್ದಾರೆ. But they were made in the likeness of God. ಆದರೆ ಸೃಷ್ಟಿ ಮಾಡಿದಾಗ ಅವರು ದೇವರಿಗೆ ಹೋಲಿಕೆಯಾಗಿ ಮಾಡಲ್ಪಟ್ಟರು. I must respect every human being, no matter how poor they are or how uneducated they are. ಆದ್ರಿಂದ ನಾನು ಎಲ್ಲ ಒಬ್ಬ ಮನುಷ್ಯ ಜೀವಿಯನ್ನ ನಾನು ಸನ್ಮಾನಿಸಬೇಕು ಅಥವಾ ಗೌರವಿಸಬೇಕು. ಯಾಕೆಂದ್ರೆ ದೇವರ ಹೋಲಿಕೆಗೆ ಸೃಷ್ಟಿಯಾಗಿದ್ದಾರೆ. That is the problem with so many of these well-known preachers and pastors in the world. ಇಲ್ಲಿ ಬಹಳ ಪ್ರಖ್ಯಾತಿಯಾದ ಬೋಧಕರು,
ಸಭಾಪಾಲಕರ ತೊಂದರೆ ಇಲ್ಲಿದೆ. They only care for the rich. ಅವರು ಶ್ರೀಮಂತರನ್ನೇ ಮಾತ್ರ ಅವರು ಮರ್ಯಾದೆ They don't care ಗೌರವಿಸ್ತಾರೆ, for the poor. ಬಡವರಿಗಿನ್ನೂ ಗೌರವಿಸುವುದಿಲ್ಲ ಅವರು. That teaches me that they don't know God. ಅದು ಏನು ನನಗೆ ಕಲಿಸುತ್ತೆ ಅಂದ್ರೆ ಅವ್ರಿಗೆ ದೇವರು They ಗೊತ್ತಿಲ್ಲ. don't know God, that all human beings are made in the likeness of God. ಅವರಿಗೆ ಇದು ಗೊತ್ತಿಲ್ಲ, ಎಲ್ಲ ಮಾನವರು ದೇವರ ಹೋಲಿಕೆಗೆ ಸೃಷ್ಟಿಯಾಗಿದ್ದಾರೆ. I cannot use my tongue to curse them or get angry at them. ನಾನು ನನ್ನ ನಾಲಿಗೆಯನ್ನು ಅವ್ರನ್ನ ಶಪಿಸೋದಕ್ಕಾಗಿ ಅವ್ರ ಮೇಲೆ ಸಿಟ್ಟು ಮಾಡಲಿಕ್ಕಾಗಿ ಉಪಯೋಗಿಸಕ್ಕಾಗಲ್ಲ. Now, I want to say a liberating word to fathers and mothers who have naughty children. ತಂದೆ ತಾಯಿಗೆ ಯಾರು ತುಂಟ ಮಕ್ಕಳಿದ್ದಾರೆ ಅವರಿಗೆ ಒಂದು ಸ್ವತಂತ್ರ ಪಡಿಸುವಂತ, ಬಿಡುಗಡೆ ಪಡಿಸುವಂತ ಒಂದು ವಾಕ್ಯ ಹೇಳಿ. Some people have asked me this. ಕೆಲವು ತಂದೆ ತಾಯಿ Brother, if I speak softly to my children, they won't listen. ನನ್ನ ಮಕ್ಕಳಿಗೆ ನಾನು ಮೃದುವಾಗಿ ಮಾತಾಡಿದ್ರೆ ಅವ್ರು ಕೇಳಿಸ್ಕೊಳ್ಳ. Only if I raise my voice, they listen. ನಾನು ಯಾವಾಗ ಎತ್ತರದ ಸ್ವರದಲ್ಲಿ ಮಾತಾಡ್ತೀನಿ ಆವಾಗಲೇ ಕೇಳಿಸ್ತಾರೆ ಅವರು. Is that a sin? ಅದು ಪಾಪನಾ? I say no. ಇಲ್ಲ. Raising your voice is not a sin. ನಿಮ್ಮ ಸ್ವರವನ್ನು ಎತ್ತಿ ಮಾತಾಡೋದು For example, ಪಾಪ ಇಲ್ಲ. ಉದಾಹರಣೆಗೆ, if I am speaking to somebody sitting here, ಯಾರಾದರೂ ಇಲ್ಲಿ ಹತ್ರ ಕುಳಿತವ್ರ ಹತ್ರ ನಾನು ಮಾತಾಡ್ತಾ ಇದ್ರೆ I say, hello, how are you? ಹಲೋ, ನೀವು ಹೇಗಿದ್ದೀರಾ ಅಂತ. But if he is standing outside the door, ಆತನು ಇಲ್ಲಿ ಆ ಬಾಗಿಲಿಂದ ಹೊರಗೆ I ನಿಂತ್ಕೊಂಡಿದ್ರೆ have to shout. ನಾನು ಜೋರಾಗಿ ಹೇಳಬೇಕು, Otherwise, he won't hear me. ಯಾಕೆ ಇಲ್ಲ ಅಂದ್ರೆ ಅವ್ರು ಕೇಳಿಸೋದಿಲ್ಲ. ನಾನು Why am I ಹೇಳೋದು. shouting? ನಾನು ಯಾಕೆ ಸ್ವರ ಎತ್ತಿ ಹೇಳ್ತಾ ಇದ್ದೀನಿ? I am not angry with him. ಅವನ ಬಗ್ಗೆ ಕೋಪ ಇಲ್ಲ. I say, listen, I'm not angry with you. You're so far away, you can't hear me. ನಾನು ನಿನ್ನ ಮೇಲೆ ಕೋಪ ಇಲ್ಲ ನಿನಗೆ, ನೀನು ದೂರ ಇರೋದ್ರಿಂದ ನಾನು ಕೂಗಿ ಹೇಳ್ತಾ ಇದ್ದೀನಿ. So I've seen that sometimes. ನಾನು ನೋಡಿದ್ದೀನಿ ಕೆಲವು ಸಲ ಮಕ್ಕಳಲ್ಲಿ, Even though they're sitting here, ಇವ್ರು ಇಲ್ಲೇ ಕುಳಿತುಕೊಂಡಿರ್ತಾರೆ, in their mind they are 1 mile away. ಮನಸ್ಸು ಮಾತ್ರ 1 ಕಿಲೋಮೀಟರ್ ದೂರ. So they can't hear you. ಅವ್ರು ನೀವು ಹೇಳೋದು ಅವ್ರು So you have to ಕೇಳಿಸ್ತಾರೆ. raise your voice. ನೀವು ಕೂಗಿ ಹೇಳಬೇಕಾಗುತ್ತೆ Like this. ಹೀಗೆ ಜೋರಾಗಿ. Drink your milk. ನೀನು ಹಾಲು ಕುಡಿ, Nothing. ಏನೂ ಆಗಲ್ಲ. Drink your milk. ಹಾಲು ಕುಡಿ, Nothing. ಕುಡಿಯಲ್ಲ. Drink your milk. ಹಾಲು ಕುಡಿ ಅಂತ ಮತ್ತೆ ಇಲ್ಲ, ಏನು ಮಾಡೋದು. Drink your milk. ಹಾಲು ಕುಡಿ, Immediately. ಅವಾಗ ಬೇಗ ಕುಡಿತಾರೆ. Why? ಯಾಕೆ? Because then only they heard it. They were 1 mile away. ಅವ್ರ ಮನಸ್ಸು ಬಹಳ ದೂರ ಇರೋದ್ರಿಂದ, 1 ಮೈಲ್ ದೂರ ಇರೋದ್ರಿಂದ ಅವ್ರಿಗೆ ಅವಾಗಲೇ ಕೇಳ. I was not angry. ನಾನು ಕೋಪ ಇಲ್ಲ ಅವ್ರ ಮೇಲೆ. I was just shouting because he's so far away, even though he's sitting here. ನಾನು ಯಾಕೆ ಕೂಗ್ತಾ ಇದ್ದೀನಿ ಅಂದ್ರೆ ಅವನು ಮನಸ್ಸು ಬಹಳ ದೂರ ಇರೋದ್ರಿಂದ. Sometimes in the factory when you speak to workers also it's like that. They are far away. ಫ್ಯಾಕ್ಟರಿನಲ್ಲೂ ಕೂಡ ಇನ್ನೊಬ್ಬರ ಹತ್ರ ಮಾತಾಡುವಾಗ ಹಾಗೆ ಅವ್ರ ಮನಸ್ಸು ದೂರ ಇರುತ್ತೆ. Because you don't hate that child. ಆ ಮಗುವನ್ನು ನಾನು ದ್ವೇಷಿಸೋದಿಲ್ಲ. If you hated the child, you won't give it any milk. ಅದು ದ್ವೇಷ ಮಾಡಿದ್ರೆ ಹಾಲು ಕೊಡ್ತಾನೆ ಇರಲಿಲ್ಲ. You're giving the milk is a proof of your love. ನೀವು ಹಾಲು ಕೊಡ್ತಾ ಇದ್ದೀರಾ ಅನ್ನೋದೇ ತೋರಿಸುತ್ತೆ ನೀವು ಪ್ರೀತಿಸ್ತೀರಾ ಅಂತ. Don't condemn yourself if you have to raise your voice at a child, ಮಗುವಿನ ಮೇಲೆ ನೀವು worker. ಫ್ಯಾಕ್ಟರಿ ಕೆಲಸಗಾರ ಇರ್ಬೋದು, ನಿಮ್ಮ ಸ್ವರವನ್ನು ಎತ್ತಿ ಹೇಳಬೇಕು ಅಂದ್ರೆ ನೀವು ಖಂಡಿಸ್ಕೊಳ್ಬೇಕು. Make sure you don't hate them and that you're not angry with them. ನೀವು ಇದನ್ನ ಸ್ಪಷ್ಟಪಡಿಸ್ಕೊಳ್ಳಿ, ನೀವು ಅವ್ರ ಮೇಲೆ ಕೋಪ ಇಲ್ಲ ಮತ್ತೆ ಅವ್ರನ್ನ ದ್ವೇಷಿಸಲ್ಲ. I say that to liberate people from unnecessary condemnation. ವಿನಾಕಾರಣ ಒಂದು ತಮ್ಮನ್ನು ತಾವು ಖಂಡಿಸ್ಕೊಳ್ಳೋ ವಿಷಯದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಮಾತನ್ನ ಹೇಳ್ತೀನಿ. But when you know that you hurt somebody by anger, ನೀವು ಕೋಪದಿಂದ ಯಾರನ್ನಾದರೂ ನೋಯಿಸಿದ್ರೆ listen to your conscience. ನಿಮ್ಮ ಮನಸ್ಸಾಕ್ಷಿಯನ್ನು ಕೇಳಿಸ್ಕೊಳ್ಳಿ. Remember always, ಯಾವಾಗಲೂ ನೆನಪಿಟ್ಕೊಳ್ಳಿ, when you do not listen to your conscience, ನಿಮ್ಮ ಮನಸ್ಸಾಕ್ಷಿಯನ್ನು ನೀವು ಕೇಳಿಸ್ಕೊಂಡಿಲ್ಲ, like your eyes can become blind with specks of dust, your conscience will die. ನಿಮ್ಮ ಕಣ್ಣು ಹೇಗೆ ಧೂಳಿನಿಂದ ದೃಷ್ಟಿ ಕಳ್ಕೊಳ್ಳುತ್ತೋ ಹಾಗೆ ಮನಸ್ಸಾಕ್ಷಿ ಕೂಡ ಆಗುತ್ತೆ. You'll become spiritually blind, ನೀವು ಆತ್ಮಿಕವಾಗಿ ಕುರುಡರಾಗ್ತೀರಾ, and spiritually deaf. ಆತ್ಮಿಕವಾಗಿ ಕಿವುಡರು ಕೂಡ ಆಗ್ತೀರಾ. God will want to speak to you, but you can't hear him. ದೇವರು ಮಾತಾಡ್ಲಿಕ್ಕೆ ಬಯಸ್ತಾರೆ, ಆದ್ರೆ ಅದು ಕೇಳಿಸಲ್ಲ ನಿಮಗೆ. See Hebrews chapter 2. ಇಬ್ರಿಯ 2ರಲ್ಲಿ, Sorry, not 2. Hebrews chapter 5. ಇಬ್ರಿಯ 5ರಲ್ಲಿ ಹೀಗೆ ಇದು ವಚನ ಇದೆ. Verse 2. 2ನೇ ವಚನ. Sorry, not 2. Verse 11. Hebrews 5 verse 11. 11ನೇ ವಚನ, ಇಬ್ರಿಯ 5:11. Here the Holy Spirit is saying there's so much I want to explain to you, but you cannot hear it because you are dull of hearing. ನಾವು ಹೇಳಬೇಕಾದ ಮಾತುಗಳು ಬಹಳ ಉಂಟು, ಆದ್ರೆ ನಿಮ್ಮ ಕಿವಿಗಳು ಮಂದವಾಗಿರೋದ್ರಿಂದ ವಿವರಿಸಲು ಕಷ್ಟವಾಗಿದೆ. These are believers. ಇವರು ವಿಶ್ವಾಸಿಗಳು. ಇವರು how did they become dull of hearing God's voice? ಯಾಕೆ ದೇವರ ವಾಕ್ಯವನ್ನು ಕೇಳಿಸೋದ್ರಲ್ಲಿ ಕಿವಿಗಳು ಮಂದವಾದವು? They kept on ignoring their conscience. ಅವರು ಆ ಮನಸ್ಸಾಕ್ಷಿಯನ್ನ ಯಾವಾಗಲೂ
ಅಲಕ್ಷ್ಯ ಮಾಡ್ತಾ ಇದ್ರು. They signed a false statement in the office to make some money. ಆಫೀಸ್ನಲ್ಲಿ ನೀವು ಸ್ವಲ್ಪ ಹಣ ಮಾಡ್ಲಿಕ್ಕೆ ಒಬ್ಬ ಸುಳ್ಳು ಪತ್ರವನ್ನ ಸಹಿ ಹಾಕ್ತಾರೆ. Cheated in their examination to pass. ಒಂದು ಯಾವುದೋ ಎಕ್ಸಾಮ್ ನಲ್ಲಿ ಮೋಸ ಮಾಡ್ತಾರೆ ಪಾಸ್ ಆಗ್ಲಿಕ್ಕೆ. Told lies to people. ಜನರ ಬಳಿ ಸುಳ್ಳು ಹೇಳ್ತಾರೆ. Angry and they did not apologize. ಸಿಟ್ಟು ಮಾಡಿ ಕ್ಷಮೆ ಕೇಳೋದಿಲ್ಲ. Like that they kept on killing their conscience. ಹಾಗೆ ಅವರ ಮನಸ್ಸಾಕ್ಷಿಗಳನ್ನ ಸಾಯಿಸ್ತಾ ಹೋಗ್ತಾರೆ. They became dull of hearing. ಆವಾಗ ಅವರು ಕೇಳಿಸ್ಕೊಳ್ಳೋದ್ರಲ್ಲಿ ಮಂದವಾಗ್ತಾರೆ. God is speaking, they can't hear. ದೇವರು ಮಾತಾಡ್ತಾ ಇರ್ತಾರೆ, ಅವರು ಕೇಳಿಸೋಲ್ಲ. It says in Genesis 1, God said, God said, God said, God said. ನಾವು ಆದಿಕಾಂಡ 1ರಲ್ಲಿ ನೋಡಿದೆವು, ದೇವರು ಹೇಳಿದನು, ದೇವರು ಹೇಳಿದನು, ದೇವರು ಅಂತ. But the earth heard. Heavens and the earth heard what God was saying. ಆ ಸಮಯದಲ್ಲಿ ದೇವರು ಮಾತಾಡುವಾಗ ಆಕಾಶ ಮತ್ತು ಭೂಮಿಯು ಆ ವಾಕ್ಯವನ್ನು ಕೇಳಿಸಿಕೊಂಡು ಕೆಲವು ಕಾರ್ಯಗಳು ನಡೆದವು. There are many people who tell me, ಬಹಳ ಜನ ನನಗೆ ಹೇಳ್ತಾರೆ, brother, I can't hear what God is saying to me. ದೇವರು ಏನೋ ಹೇಳ್ತಾರೆ, ನಾನು ಅದು ಕೇಳಿಸ್ತಾ ಇಲ್ಲ. You are dull of hearing, that's why. ನೀವು ಕಿವಿಗಳು ಮಂದವಾಗಿದೆ, ಅದರಿಂದ ಕೇಳಿಸ್ತಾ. You have killed your conscience by not listening when God told you to set something right. ದೇವರು ಏನೋ ಒಂದು ವಿಷಯವನ್ನ ಸರಿ ಮಾಡಿಸ್ಕೋ ಅಂದುವಾಗ ನಿಮ್ಮ ಮನಸ್ಸಾಕ್ಷಿ ಸ್ವರವನ್ನ ನೀವು ಕೇಳಿಸ್ಕೊಂಡಿಲ್ಲ. Let me show you one last verse. ಕಡೆಯ ವಚನವನ್ನು Revelation 1:10. ಪ್ರಕಟಣೆ 1:10. John the Apostle, at the age of 95. ಅಪೊಸ್ತಲ ಯೋಹಾನನು 95ನೇ ವಯಸ್ಸಿನಲ್ಲಿ, I was in the Spirit on the Lord's day and I heard a loud voice like a trumpet behind me. ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿದ್ದನು, ನಾನು ಹಿಂದುಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾಶಬ್ದವನ್ನು ಕೇಳಿದೆನು. One who is deaf cannot even hear a trumpet. That's a trumpet. ಇದು ಒಂದು ತುತ್ತೂರಿಯ ಸ್ವರವಾಗಿದೆ. A deaf person cannot even hear a trumpet. ಒಬ್ಬ ಕಿವುಡನಿಗೆ ತುತ್ತೂರಿಯ ಸ್ವರ ಕೂಡ ಕೇಳಿಸೋದಿಲ್ಲ. When you are dull of hearing, the Lord can speak like a trumpet and you won't hear it. ನಿಮ್ಮ ಕಿವಿಗಳು ಮಂದವಾಗಿದ್ರೆ ದೇವರು ತುತ್ತೂರಿಯ ತರ ಮಾತಾಡಿದ್ರು ನಿಮಗೆ ಕೇಳಿಸೋದಿಲ್ಲ. How did John hear it so clearly like a trumpet? ಹೇಗೆ ಅಪೊಸ್ತಲ ಯೋಹಾನನಿಗೆ ಆ ಸ್ವರ ಕೇಳಿಸ್ತು ತುತ್ತೂರಿಯ ತರ? Kept his conscience clear up to the age of 95. 95 ವಯಸ್ಸಿನವರೆಗೆ ಆತನ ಮನಸ್ಸಾಕ್ಷಿಯನ್ನ ಶುದ್ಧವಾಗಿ ಇಟ್ಕೊಂಡಿದ್ದನು. I want to follow his example. ನಾನು ಆತನ ಒಂದು ಉದಾಹರಣೆಯನ್ನು If you follow his example, ಆತನ ಮಾದರಿಯನ್ನು ನೀವು ಹಿಂಬಾಲಿಸಿದ್ರೆ never be like an animal. ನೀವು ಪ್ರಾಣಿಗಳ ತರ ಆಗೋದಿಲ್ಲ. ನೀವು You will be like a child of God. ದೇವರ ಮಗುವಿನಂತಿರ್ತೀರ. Let's pray. ಪ್ರಾರ್ಥಿಸೋಣ. Heavenly Father, ಪರಲೋಕ ತಂದೆಯೇ, help us to bear these truths in mind. ಈ ಸತ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೊಳ್ಳೋಕೆ ಸಹಾಯ ಮಾಡಿಸು. In Jesus' name. ಯೇಸು ಸ್ವಾಮಿಯ ಹೆಸರಲ್ಲಿ ಪ್ರಾರ್ಥಿಸುತ್ತೇನೆ.